ಸಿಂಧನೂರು ನಗರದ ಸುಕಾಲಪೇಟೆಯಲ್ಲಿ ಕಸದ ರಾಶಿಗೆ ಹಚ್ಚಿದ ಬೆಂಕಿಯ ಕಿಡಿಯಿಂದ ಗೌಡನ್ಗೆ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಯೂಸಫ್ ಅಂಬರ್ಖಾನ್ ಅವರಿಗೆ ಸೇರಿದ ಗೌಡನ್ನಲ್ಲಿ ಸಂಗ್ರಹಿಸಿದ ಆರ್ಎನ್ಆರ್ ಭತ್ತದ ಸುಮಾರು 750 ಚೀಲಗಳು ಬೆಂಕಿಗೆ ಆಹುತಿಯಾಗಿವೆ. ಜೊತೆಗೆ 50ಕ್ಕೂ ಹೆಚ್ಚು ಗೊಬ್ಬರದ ಚೀಲಗಳು ಸಹ ಸುಟ್ಟು ಭಸ್ಮವಾಗಿವೆ. ಈ ಅಗ್ನಿ ಅವಘಡದಿಂದ ಸುಮಾರು 20 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದರು. ಈ ಘಟನೆ ಸಿಂಧನೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಸಿಂಟ್ಯಾಕ್ಸ್ ಹೋಯ್ತಿ ಎಲ್ಲ ಹತ್ತಿರ 500 ಲೀಟರ್ ಬರೀ ಸಾಕ್ತದ ಕುಡಿ ಸಾಕ್ತದ ಮಾಡಿದ್ರೆ ಬರ್ತವೆ. ಅದು ಎಲ್ಲರೆಲ್ಲ ಹಣೆ ಬರೆಲ್ಲ ಬರ್ತೀವಿ, ಎಲ್ಲ ಹಣೆ ಬರ್ತಪ್ಪ ಅಂದೆ. ದಣ್ಯರ ಸ್ವಸ್ಥ ಭಾರತ ಶ್ರೇಷ್ಠ ಭಾರತ ಮತ್ತು ಯುವ ಶಕ್ತಿ ಅಭಿಯಾನದ ಅಂಗವಾಗಿ ನಾಶಮುಕ್ತ ಭಾರತ, ನಾಶಮುಕ್ತ ಕರ್ನಾಟಕ, ನಾಶಮುಕ್ತ ಕ್ಯಾಂಪಸ್ ಹಾಗೂ ಅಂಗಾಂಗ ದಾನ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೃಹತ್ ವಾಕನಾಥನ್ಗೆ ಇಂದು ಚಾಲನೆ ನೀಡಲಾಯಿತು. ರಾಯಚೂರು ಜಿಲ್ಲಾ ವ್ಯಾಪ್ತಿಯ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಂಡಿರುವ ಕಾಲೇಜುಗಳ ಸಂಘ, ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕರ್ನಾಟಕ ದಿಶಾಬೋಧ್ ಫೌಂಡೇಶನ್ ಹಾಗೂ ಭಾರತ ಸರ್ಕಾರದ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇವರ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ 108 ಶ್ರೀ ಸುಬದೇಂದ್ರ ತೀರ್ಥರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ವಾಕನಾಥನ್ಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ BC ಭಗವಾನ್ ಪ್ರತಿಜ್ಞಾವಿಧಿ ಬೋಧನೆ ನಡೆಸಿ ದಿಕ್ಕೂಚಿ ಭಾಷಣ ಮಾಡಿದರು.
ಸಾಕಷ್ಟು ಕಾರ್ಯಕ್ರಮ ಈಗ ವೈಸ್ ಚಾನ್ಸಲರ್ ಅವರು ಹೇಳಿದರು, ನಾವು ಡಾಕ್ಟರ್ಸ್ ಅಥವಾ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಸ್ಟೂಡೆಂಟ್ಸು ನಾವು ಎಲ್ಲಾದರೂ ಈ ಥರ ಡಿ ಅಡಿಕ್ಷನ್ ಅಥವಾ ಡ್ರಗ್ ಅಬ್ಯೂಸ್ ಆಗ್ತಾ ಇದ್ರೆ ನೀವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ತರಬೇಕು. ಯಾಕೆಂದರೆ ನೀವು ನಮಗೆ ಮಾಹಿತಿ ಕೊಟ್ಟಷ್ಟು ನಾವು ಪೊಲೀಸ್ ಇಲಾಖೆಯವರು ಅದನ್ನ ಮಟ್ಟ ಹಾಕೋಕ್ಕೆ ಆಗುತ್ತೆ, ಅದನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ತುಂಬ ಕಾಲೇಜುಗಳಲ್ಲಿ ಕ್ಯಾಂಪಸ್ಸಲ್ಲಿ ಅದು ನಡೀತಾ ಇದ್ರು, ನಾವು ಅದನ್ನ ನೋಡಿದ್ರೂ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಇದ್ರೆ ಇನ್ನೂ ಎಷ್ಟೊಂದು ಜನ ಅಮಾಯಕರು ಅದಕ್ಕೆ ಬಲಿಯಾಗ್ತಾರೆ. ಅದಕ್ಕೆ ನಾವೆಲ್ಲ ಅವಕಾಶ ಕೊಡೋದು ಬೇಡ. ಸಾಕಷ್ಟು ನಾವು ಈಗ ಇದ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತುಂಬ ಟೈಮಿಂದ ತಗೊತಾ ಇದ್ದೀವಿ. ತಮ್ಮಿಂದನೂ ತಾವು ಮಾಹಿತಿ ಕೊಟ್ಟರೆ ತಾವು ಫೋರ್ಸ್ ಮಲ್ಟಿಪ್ಲೇಯರ್ ಆಗ್ತೀರಾ, ನಾವು ಇನ್ನೂ ಎಫೆಕ್ಟಿವ್ ಆಗಿ ಇದನ್ನ ನಾವು ಟ್ಯಾಕಲ್ ಮಾಡ್ತೀವಿ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಇನ್ನೂ ನಮ್ಮ ಹತ್ರ ಡಿ ಅಡಿಕ್ಷನ್ ಸೆಂಟರ್ ಇಲ್ಲ. ರಾಯಚೂರು ರಿಮ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಅವರು, ಅದೇ ರೀತಿ ರಿಮ್ಸ್ ಡೀನ್ ಅವರು ಸಾಕಷ್ಟು ಇದ್ರ ಬಗ್ಗೆ ಮಾಡಬೇಕು ಅಂತ ಒಂದು ಉತ್ಸಾಹ ತೋರ್ತಾ ಇದ್ದಾರೆ. ಸದ್ಯದಲ್ಲೇ ಅದಕ್ಕೆ ಏನು ಬೇಕು ಫಂಡ್ ನಮ್ಮ KKRDB ಇಂದ ನಾವು ಕೊಟ್ಟು ನಮ್ಮ ಎಂಟೈರ್ ರಾಯಚೂರು ಜಿಲ್ಲೆಗೆ ಒಂದು ಡಿ ಅಡಿಕ್ಷನ್ ಸೆಂಟರ್ ನಾವು ಸದ್ಯದಲ್ಲೇ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಈಗ ನಮ್ಮ ಯುವಕರು ಸಾಕಷ್ಟು ನಮ್ಮ ಯುವಕರು ಮುಂದೆ ಬೆಳೆದು ದೊಡ್ಡ ಪೊಸಿಷನ್ಗೆ ಹೋಗಬೇಕು ಅಂತ ಎಲ್ಲರೂ ಇಡೀ ಸಮಾಜ, ತಂದೆ ತಾಯಿ ನಾವೆಲ್ಲ ಕನಸು ಕಟ್ಟಿರ್ತೀವಿ. ಬಟ್ ಯಾವುದೋ ಕಾರಣಕ್ಕೆ ಡ್ರಗ್ಸ್ಗೆ ಅಡಿಕ್ಟ್ ಆದರೆ ಕೇವಲ ಅವರೊಬ್ಬರೇ ಅವ್ರ ಜೀವನ ಒಂದೇ ನಾಶ ಆಗಲ್ಲ, ಅವ್ರ ಜೊತೆಗಿರೋ ತಂದೆ ತಾಯಿ, ಅಕ್ಕ ತಂಗಿಯರು ಎಲ್ಲರ ಜೀವನನೂ ನಾಶ ಆಗುತ್ತೆ, ಜೊತೆಗೆ ಇಡೀ ಸಮಾಜನೇ ನಾಶ ಆಗುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಇನ್ಮೇಲೆ ಯಾವುದೇ ರೀತಿ ಈ ಥರ ಡ್ರಗ್ ಅಡಿಕ್ಷನ್ನು ಅಥವಾ ಈ ಡ್ರಗ್ನು ಮಾರೋದು ಅಥವಾ ಅದಕ್ಕೆ ಅಡಿಕ್ಟ್ ಆಗೋದನ್ನ ನಾವು ಟಾಲರೇಟ್ ಮಾಡಲ್ಲ. ಮತ್ತು ಅದೇ ರೀತಿ ಅದನ್ನ ನಾವು ಎಲ್ಲ ಸೇರಿ ಅದನ್ನ ನಾವು ಫೈಟ್ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡ್ತೀವಿ. ಡ್ರಗ್ಸ್ ಕೇಸಸ್ ಆಗಿದೆ, ಅದರಲ್ಲಿ 14 ಜನ ಪೆಡ್ಲರ್ಸ್ ಕೇಸಸ್ ಆಗಿದೆ. ಈ ವರ್ಷ ಜನವರಿ 1 ಇಂದ ಇವಾಗ ತನಕ 2 ತಿಂಗಳು 6 ದಿನದಲ್ಲಿ ಟೋಟಲ್ ನಮ್ಮದು 48 ಕೇಸಸ್ ಡ್ರಗ್ಸ್ ಕೇಸಸ್ ಮಾಡಿದ್ದೀವಿ. ಅದರಲ್ಲಿ ನಾನು ಏನು ಪ್ರಾಮಿನೆಂಟ್ ಹೇಳ್ತೀನಿ ಅಂದರೆ ಮೆಜಾರಿಟಿ ಆರ್ ಬಿಲೋ ದ ಏಜ್ ಆಫ್ 30 ಇಯರ್ಸ್ಗಿಂತ ಬಿಲೋ ಇದ್ದಾರೆ. ಯು ಪ್ಲೀಸ್ ಬಿ ವೆರಿ ಕೇರ್ಫುಲ್, ಎಸ್ಪೆಷಲಿ ಡಾಕ್ಟರ್ಸ್ ಮತ್ತು ಯಾರು ಮೆಡಿಕಲ್ ಪ್ರೊಫೆಷನಲ್ಸ್ ಇದ್ದೀರಾ, ಡೆಂಟಿಸ್ಟ್, ಫಾರ್ಮಸಿಸ್ಟ್, ಕೆಮಿಸ್ಟ್. ಮೆಜಾರಿಟಿ ಈ ಸಪ್ಲೈ ಏನು ಮಂಗಳೂರಲ್ಲಿ 21 ಡಾಕ್ಟರ್ಸ್ ದೇರ್ ಲೈಸೆನ್ಸಸ್ ವೇರ್ ಕ್ಯಾನ್ಸಲ್ಡ್ and they were dismissed from service. They were doctors, pharmacists and chemists. ಈ supply chain network alli medical professionals are acting as peddlers in Mangalore side. Here it is mainly ganja consumption. I have got lot of complaints. That is why I told I will speak only 2 minutes. ಹೇಳಿದ್ಬಿಡ್ತೀನಿ ನೋಡಿ, ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾಭ್ಯಾಸಕ್ಕಾಗಿ ಹೊರ ರಾಜ್ಯಗಳಿಂದ ಯುವಕರು ನಗರಕ್ಕೆ ಬರುತ್ತಿದ್ದಾರೆ ಹಾಗೂ ಕನ್ನಡಿಗರು ಕೂಡ ಇದ್ದಾರೆ. ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ, ವಾಲ್ಮೀಕಿ ವಿಶ್ವವಿದ್ಯಾಲಯ ಹಾಸ್ಟೆಲ್ಗಳಲ್ಲಿ, ಕೃಷಿ ವಿಜ್ಞಾನ ವಿಲಯದ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಹೊರಬಂದು ಗಾಂಜಾ, ಸಿಗರೇಟ್, ಗಾಂಜಾ ಸೇವಿತ ಚಾಕ್ಲೇಟ್ಗಳನ್ನು ಸೇವನೆ ಮಾಡುತ್ತಿದ್ದಾರೆ. ನವೋದಯ ಹಾಸ್ಟೆಲಲ್ಲೂ ಕೂಡ ಹೆಚ್ಚುತ್ತಿದೆ ಸರ್. ಈ ಥರ ನನಗೆ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ. ನಾವು ಅದರ ಪ್ರಯುಕ್ತ ರೇಟ್ಸ್ ಮಾಡಿಸಿ ಟೋಟಲ್ 48 ಕೇಸಸ್ ಮಾಡಿಸಿದ್ದೀವಿ. ಐ ಡೋಂಟ್ ವಾಂಟ್ ಎನಿ ಡಾಕ್ಟರ್ಸ್, ಮೆಡಿಕಲ್ ಪ್ರೊಫೆಷನಲ್ಸ್, ಫಾರ್ಮಸಿಸ್ಟ್ ಆ್ಯಂಡ್ ಕೆಮಿಸ್ಟ್ ಡೂಯಿಂಗ್ ದೀಸ್ ಪೆಡ್ಲಿಂಗ್ ಜಾಬ್ಸ್. ತುಂಬ ಪಾನ್ ಶಾಪ್ಸ್ ಇದೆ, ಜ್ಯೂಸ್ ಅಂಗಡಿ ಇದೆ, ಟೀ ಶಾಪ್ಸ್ ಇದೆ, ಅವರು ಗಾಂಜಾ ಮಿಕ್ಸ್ ಮಾಡಿ ಸೆಲ್ ಮಾಡ್ತಾರೆ. ಯು ಬಿ ವೆರಿ ಕೇರ್ಫುಲ್ ಆನ್ ದಿಸ್. ಐ ಡೋಂಟ್ ವಾಂಟ್ ಎನಿ ಸಚ್ ಕೇಸಸ್ ರಿಪೋರ್ಟೆಡ್ ಫ್ರಮ್ ರಾಯಚೂರು ಡಿಸ್ಟ್ರಿಕ್ಟ್. Please be very careful. We are having eyes and ears open on you, and I want to warn also in this forum because many are coming here. So please take care. Once again. ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ಕುರಿ ಸಾಗಾಣಿಕೆ ಶೆಡ್ಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ 700ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ ದುರ್ಘಟನೆ ಬೆಳಗಿನ ಜಾವ ನಡೆದಿದೆ. ಬೆಳಗಿನ ಜಾವ ಸುಮಾರು 2 ಗಂಟೆಗೆ ಸುಮಾರಿಗೆ ಶೆಡ್ಡಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಕ್ಷಣಾರ್ಧದಲ್ಲೇ ಅದು ಭಾರಿ ಪ್ರಮಾಣದಲ್ಲಿ ವ್ಯಾಪಿಸಿದೆ.
ಪರಿಣಾಮವಾಗಿ ಶೆಡ್ಡಿನಲ್ಲಿ ಇದ್ದ 700ಕ್ಕೂ ಹೆಚ್ಚು ಕುರಿಗಳು ಬೆಂಕಿಗೆ ಆಹುತವಾಗಿ ಸುಟ್ಟು ಕರಕಲಾಗಿವೆ. ಈ ಕುರಿ ಸಾಗಾಣಿಕೆ ಫಾರಂ ಸಿಂಧನೂರು ಮಧುಸೂದನ್ ಅವರಿಗೆ ಸೇರಿದಾಗಿದೆ ಎಂದು ತಿಳಿದು ಬಂದಿದೆ. ಶೆಡ್ಡಿನಲ್ಲಿ ಪ್ಲಾಸ್ಟಿಕ್ ಬಳಸಿ ಫ್ಲೋರಿಂಗ್ ಮಾಡಲಾಗಿದ್ದು, ಸುತ್ತಲೂ ಪ್ಲಾಸ್ಟಿಕ್ ಫೆನ್ನಿಂಗ್ ಮಾಡಲಾಗಿತ್ತು. ಅಲ್ಲದೆ ಕುರಿಗಳಿಗೆ ಸೊಳ್ಳೆ ಕಾಟ ತಪ್ಪಿಸಲು ಪ್ಲಾಸ್ಟಿಕ್ಕಿನ ನೆಟ್ ಅಳವಡಿಸಲಾಗಿತ್ತು. ಪ್ಲಾಸ್ಟಿಕ್ ವಸ್ತುಗಳ ಕಾರಣದಿಂದ ಬೆಂಕಿ ಪೆಟ್ರೋಲ್ನಂತೆ ವೇಗವಾಗಿ ವ್ಯಾಪಿಸಿಕೊಂಡಿದೆ. ಶೆಡ್ಡಿನಲ್ಲೇ ಸಂಗ್ರಹಿಸಿದ ಹುಲ್ಲು ಕೂಡ ಬೆಂಕಿ ಹೆಚ್ಚಾಗಲು ಕಾರಣವಾಗಿದ್ದು, ಕುರಿಗಳಿಗೆ ಹೊರಬರುವ ಅವಕಾಶವೇ ಸಿಗದೆ ಸುಟ್ಟು ಸಾವನ್ನಪ್ಪಿವೆ ಎಂದು ಫಾರಂ ಮಾಲೀಕ ಮಧುಸೂದನ್ ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬದುಕಿಲ್ಲ, ಎಲ್ಲ ಬೆಂಕಿಗೆ ಆಹುತಿಯಾಗಿದೆ ಎಂಬ ಮಾಹಿತಿ ಬಂದಿದ್ದು, ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಬೆಂಕಿ ಹೊತ್ತಿಕೊಂಡಿದ್ದು, ಬೆಂಕಿ ನಂದಿಸಲು 2 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಾಕಷ್ಟು ಪರದಾಟ ನಡೆಸಿ ಕೊನೆಗೂ ಬೆಂಕಿ ನಂದಿಸಿದ್ದಾರೆ. ಇನ್ನು ಎಷ್ಟು ಕುರಿಗಳು ಸಾವಾಗಿದೆ, ಯಾರದ್ದು ಕುರಿಗಳು ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಿದೆ. ಇನ್ನು ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ತೆಲಂಗಾಣ ರಾಜ್ಯದ ನಾಗರಾಜ್ ಕರ್ನೂಲ್ ಜಿಲ್ಲೆಯ ಕುಮೂರ ಗ್ರಾಮದಲ್ಲಿ ದೇವಸ್ಥಾನದ ಜಾತ್ರೆಯ ವೇಳೆ 2 ತಿಂಗಳ ಹೆಣ್ಣು ಮಗುವಿನ ಸಾವಿಗೆ ಸಂಬಂಧಿಸಿದ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ರಾಯಚೂರಿನಲ್ಲಿ ಮಡಿವಾಳ ಸಮಾಜದವರು ಮೌನ ಆಚರಣೆ ನಡೆಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ನಾಗರಾಜ್ ಕರ್ನೂಲ್ ಜಿಲ್ಲೆಯ ಕುಮೂರ ಗ್ರಾಮದಲ್ಲಿ ದೇವಸ್ಥಾನದ ಜಾತ್ರೆ ವೇಳೆ ಮಡಿವಾಳ ಸಮಾಜದ 2 ತಿಂಗಳ ಹೆಣ್ಣು ಮಗುವನ್ನು ಕಾಲಿನಿಂದ ಹೊದ್ದು ಹತ್ಯೆ ಮಾಡಿದ ಘಟನೆಗೆ ಖಂಡನೆ ವ್ಯಕ್ತಪಡಿಸಿ ರಾಯಚೂರು ನಗರದ ಮಡಿವಾಳ ಸಮಾಜದ ವತಿಯಿಂದ ಮೌನ ಆಚರಣೆ ನಡೆಸಲಾಯಿತು. ನಗರದಲ್ಲಿ ನಡೆದ ಈ ಮೌನ ಆಚರಣೆಯಲ್ಲಿ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ವೇಳೆ ಸಮಾಜದ ಮುಖಂಡರು ಹಾಗೂ ಸಮುದಾಯದ ಜನರು ಭಾಗವಹಿಸಿ ಸಂಘಟನೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಆರೋಪಿಯನ್ನು ತಕ್ಷಣ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಮಡಿವಾಳ ಸಮಾಜದ ಮುಖಂಡರು ಹಾಗೂ ಸಮುದಾಯದ ಹಲವಾರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದಲಿತ ಹಕ್ಕುಗಳ ಸಮಿತಿ DHS ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಅರ್ಜುನವಾಡ ಸಮುದಾಯ ಭವನದಿಂದ ಆರಂಭವಾದ ಪ್ರತಿಭಟನೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಹಾನಗರ ಪಾಲಿಕೆ ಕಚೇರಿವರೆಗೆ ನಡೆಯಿತು. ನಂತರ ಪ್ರತಿಭಟನಾಕಾರರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಪ್ರತಿಭಟನಾಕಾರರು ಮಾತನಾಡಿ ಜಿಲ್ಲೆಯಲ್ಲಿ ಮನೆ ನಿವೇಶನ ಇಲ್ಲದವರಿಗೆ ಕೂಡಲೇ ನಿವೇಶನ ಮಂಜೂರು ಮಾಡಬೇಕೆಂದು ಆಗ್ರಹಿಸಿದರು. ಮನೆ, ಭೂಮಿ, ಪಟ್ಟ, ಶಿಕ್ಷಣ ಮತ್ತು ಉದ್ಯೋಗ ಸೇರಿದಂತೆ ದಲಿತರ ಅಭಿವೃದ್ಧಿಗೆ ವಿಶೇಷ ಬಜೆಟ್ ಮೀಸಲಿಡಿಸಬೇಕು ಎಂದು ಒತ್ತಾಯಿಸಿದರು. SCP ಮತ್ತು STP ಉಪಯೋಜನೆಗಳ ಕುರಿತು ವಿಧಾನಸೌಧದಲ್ಲಿ ಸಮಗ್ರ ಚರ್ಚೆ ನಡೆಸಬೇಕು. ದಲಿತರಿಗೆ ಉದ್ಯೋಗ ನೀಡಬೇಕು, ಇಲ್ಲದಿದ್ದರೆ ತಿಂಗಳಿಗೆ 10,000 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಒತ್ತಾಯಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಜಿಲ್ಲೆಯ ಹಲವೆಡೆ ಮನೆಗಳ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಫಲಾನುಭವಿಗಳಿಂದ ವಸೂಲು ಮಾಡಲಾಗುತ್ತಿರುವ ಹಣವನ್ನು ಕೈಬಿಟ್ಟು ಮನೆಗಳ ನಿರ್ಮಾಣವನ್ನು ಪೂರ್ಣಗೊಳಿಸಬೇಕು ಎಂದು ಮನವಿ ಮಾಡಿದರು. ದಲಿತರಿಗೆ ಸಮಾನ ಜೀವನ ನಡೆಸಲು ಅವಕಾಶ ಕೊಡಲೇಬೇಕು. ಗ್ರಾಮಾಂತರ ಪ್ರದೇಶಗಳಲ್ಲಿ ಆಚರಣೆಯಲ್ಲಿರುವ ಅಸ್ಪೃಶ್ಯತಾ ಆಚರಣೆಗೆ ಧಿಕ್ಕಾರ. ಜನವರದ ನಾಗರಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡಲೇಬೇಕು. ಇವತ್ತು ರಾಜ್ಯ ಸರ್ಕಾರದಲ್ಲಿ ಇವತ್ತೇನೋ ರಾಜ್ಯ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಬಜೆಟ್ ಅಧಿವೇಶನದಲ್ಲಿ ನಮ್ಮ ದಲಿತರಿಗಾಗಿ ಭೂಮಿ ಮತ್ತು ನಿವೇಶನ ಸಲುವಾಗಿ ಹಣ ಮೀಸಲಿಡಬೇಕು ಮತ್ತು ದಲಿತರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ದಲಿತರಿಗೆ ಉದ್ಯೋಗ ಕೊಡುವ ತನಕ ಕೂಡ ಅವರಿಗೆ ನಿರುದ್ಯೋಗ ಭತ್ಯೆ ಕೂಡ 10,000 ರೂಪಾಯಿ ಕೊಡಬೇಕು. ಮತ್ತು ಈ ನಿರುದ್ಯೋಗ ಇರ್ತಕ್ಕಂಥ ದಲಿತರಿಗೆ ಮತ್ತು ದಲಿತ ಜನಾಂಗಗಳಿಗೆ 5 ಎಕರೆ ಭೂಮಿ ಕೊಡಬೇಕು. ಆಮೇಲೆ ದಲಿತರ ಸಲುವಾಗಿ ಇವತ್ತು ನಾವೇನು ಉದ್ಯೋಗ ಕೇಳ್ತಾ ಇದ್ವಲ್ಲ, ಉದ್ಯೋಗವನ್ನು ಮೀಸಲಾತಿಡಬೇಕು ಬಜೆಟ್ನಲ್ಲಿ. ಆಮೇಲೆ ಮನೆ ನಿವೇಶನಗಳು ಇಲ್ಲದವರಿಗೆ ಮನೆ ನಿವೇಶನ ಕೊಡಲಿಕ್ಕೆ ಕೂಡ ಇವತ್ತು ಬಜೆಟ್ನಲ್ಲಿ ಮಂಡನೆ ಮಾಡಿ ಮತ್ತು ದಲಿತರಿಗೆಲ್ಲ ಮನೆ ನಿವೇಶನ ಕೊಡಬೇಕು. ಮತ್ತು ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ನಿಲ್ಲಲಿಕ್ಕೆ ಅವರು ಕೂಡ ಇವತ್ತು ಬಜೆಟ್ ಸಂದರ್ಭದಲ್ಲಿ ಅವ್ರಿಗೂ ಕೂಡ ರಕ್ಷಣೆಗಾಗಿ ಒಂದು ಮಾಡಬೇಕು. ಆಮೇಲೆ
ದಲಿತರಿಗಾಗಿ ನಾವೇನು ಕೇಳ್ತಾ ಇದ್ದೀವಿ, ಉದ್ಯೋಗ, ಮನೆ ನಿವೇಶನ, ಆಮೇಲೆ ಸಾಲ ಸೌಲಭ್ಯಗಳು, ಆಮೇಲೆ ದುಡ್ಕೊಳ್ಳಿಕ್ಕೆ ಮತ್ತು ಅವರಿಗೆ ಒಂದು 5 ಎಕರೆ ಜಮೀನು ಕೊಡಬೇಕಂತ ಏನು ಕೇಳ್ತಾ ಇದ್ವಿ. ಇದನ್ನೆಲ್ಲ ಕೂಡ ಇವತ್ತು ಬಜೆಟ್ನಲ್ಲಿ ಮಂಡನೆ ಮಾಡಬೇಕಂತ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀವಿ. ಮತ್ತು ದಲಿತರಿಗೆ ಮುಖ್ಯವಾಗಿ ಮನೆ ನಿವೇಶನ ಮಂಜೂರು ಮಾಡಬೇಕಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ರಾಯಚೂರು ಜಿಲ್ಲೆಯಿಂದ. ಓಕೆ. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ನೀಡಬೇಕಾದ ಅನುದಾನವನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡಬೇಕು ಹಾಗೂ ಸಮಾಜದ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಮನವಿ ಸಲ್ಲಿಸಿದ್ದಾರೆ. ಸರ್ಕಾರ ಬಜೆಟ್ನಲ್ಲಿ ಕನಿಷ್ಠ 15% ಅನುದಾನವನ್ನು ಮೀಸಲಿಡಬೇಕೆಂದು ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 56.432 ಮಂದಿ ಈ ಯೋಜನೆಗಳಿಂದ ಪ್ರಯೋಜನ ಪಡೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಸಮಾಜದ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಬೇಡಿಕೆಗಳನ್ನು ಈ ಮನವಿಯಲ್ಲಿ ಉಲ್ಲೇಖಿಸಿದ್ದು ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖಂಡರು ಒತ್ತಾಯಿಸಿದ್ದಾರೆ. ಇಲ್ಲದೆ ಉದ್ಯೋಗಗಳನ್ನು ಭರ್ತಿ ಮಾಡುವಂತೆ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಳ್ಳುವುದು ಆತ್ಮಸಾಕ್ಷಿ ಇಲ್ಲದಂತೆ ಸಾರುತ್ತಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಸಚಿವ ಸಂಪುಟ ನಿರ್ಧಾರವನ್ನು ಕೈಬಿಟ್ಟು ಕೂಡಲೇ ಶೇಕಡ15% ಒಳ ಮೀಸಲಾತಿಯನ್ನು ಕಲ್ಪಿಸಿ 56,437 ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಯಚೂರು ಜಿಲ್ಲಾ ಒಳ ಮೀಸಲಾತಿ ಆಯ್ಕೆ ಹೋರಾಟ ಸಮಿತಿ ತಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ರಾಯಚೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಲಾ ಸಂಕುಲ ಸಂಸ್ಥೆ ಹಾಗೂ ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಸಹಯೋಗದಲ್ಲಿ ಇದೇ ಮಾರ್ಚ್ 8ರಂದು ಸಂಜೆ 6 ಗಂಟೆಗೆ ನಗರದ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಂಗೀತ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಕಾರ್ಯದರ್ಶಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗಾಯಕಿ ಹಾಗೂ ಕನ್ನಡದ ಕೋಗಿಲೆ ಉಡುಪಿಯ ದಯಾನಂದ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ದೆಹಲಿಯಲ್ಲಿ ಮೆಟ್ರೋ ರೈಲು ನಡೆಸಿದ ಮೊದಲ ಕನ್ನಡತಿ ಆಶಾಲತಾ ಅವರಿಗೆ ರಾಷ್ಟ್ರ ಮಟ್ಟದ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಇದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ಒಟ್ಟು 21 ಮಹಿಳೆಯರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತದೆ. ಮಹಿಳಾ ಸಾಧಕಿಯರನ್ನು ನಾವೇ ಆಯ್ಕೆ ಮಾಡಿದ್ದೇವೆ. ಮಹಿಳಾ ಸಾಧಕಿಯರಿಗೆ ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಅಂದು ಸಂಜೆ 6 ಗಂಟೆಗೆ ನಡೆಯುವ ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಶಾಲತಾ ಅಂತ ಆಲುಮತ ಸಮಾಜದ ಹೆಮ್ಮೆಯ ಪುತ್ರಿ ನವದೆಹಲಿಯಲ್ಲಿ ಮೆಟ್ರೋ ರೈಲನ್ನು ಮೊಟ್ಟ ಮೊದಲ ಬಾರಿಗೆ ನಡೆಸಿದ ಹೆಮ್ಮೆಯ ಕನ್ನಡತಿ ಆಶಾಲತಾ ಮೇಡಮ್ ಅವರಿಗೆ ರಾಷ್ಟ್ರ ಮಟ್ಟದ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಇದ್ದೇವೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಅಷ್ಟು ದೂರದಿಂದ ಆಶಾಲತಾ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಅವರ ಜೊತೆಯಲ್ಲಿ 21 ಜನ ನಮ್ಮ ರಾಯಚೂರು ಜಿಲ್ಲೆಯ ಸೇರಿದಂತೆ ಬೇರೆ ಬೇರೆ ಜಿಲ್ಲೆ, ಇವತ್ತು ಕಲಬುರಗಿ ಇರಬಹುದು, ಯಾದಗಿರಿ ಇರಬಹುದು, ಬೇರೆ ಬೇರೆ ನಮ್ಮ ಕಲ್ಯಾಣ